ಅದು ಹಂಗೆ ಬಿಟ್ಟಿದ್ರೆ ಕ್ಯಾನ್ಸರ್ ಬರ್ತಾ ಇತ್ತು. ಅದೇ ಕ್ಯಾನ್ಸರು ಈ ವಯಸ್ಸಲ್ಲಿ ತಗೊಳಕ್ಕಾಗತ್ತೆ? ದೇವ್ರ ದಯದಿಂದ ಅವ್ರಿಗೆ ಏನು ಆಗೋದು ಬೇಡ. ನಿಯತ್ತಾಗಿ ದುಡ್ದಿರೋಂಥ ದುಡ್ಡು ಒಳ್ಳೇದಾಗೇ ಆಗುತ್ತೆ. ಇಲ್ಲಮ್ಮ, ನಾವು ಆಪರೇಷನ್ ಮಾಡಿಸಿರೋರು. ಯಾರವ್ರು? ಎಲ್ಲಿದ್ದಾರೆ? ಏನಪ್ಪ ಆಯ್ತು ಆಪರೇಷನ್? ಆಯ್ತಾ? ಹೋಗ್ಲಿ ಬಿಡು, ದೇವ್ರು ಒಳ್ಳೇದ್ ಮಾಡ್ಲಿ. ಹಂಗೆ ಬಿಟ್ಟಿದ್ರೆ ಕ್ಯಾನ್ಸರ್ ಬರ್ತಾ ಇತ್ತು. ಟ್ಯಾಬ್ಲೆಟ್ಸ್ ಇವಾಗ ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ಬೇಕಾ? ಶುಕ್ರವಾರನ ನೋವಿದೆಯಾ? ಇನ್ನ ಪೈನ್ ಕಿಲ್ಲರ್ ಕೊಟ್ಟವ್ರ ಟ್ಯಾಬ್ಲೆಟ್ಸ್? ಕ್ಯಾನ್ಸರ್ ಜೊತೆ ಇದ್ದು ನಾವು ಹೋರಾಡಿದೀವಿ, ಸೇವೆ ಮಾಡಿದೀವಿ. ಆ ಕಷ್ಟ ಏನಂತ ಹೇಳ್ಬಿಟ್ಟು ನಮಗ್ ಗೊತ್ತದು. ಅರ್ಥ ಆಯ್ತಾ? ಕ್ಯಾನ್ಸರ್ ಅನ್ನೋದು ನಮ್ಮ ದುಶ್ಮನ್ಗೂ ಬೇಡ. ಅದು ಅದ್ರ ಜೊತೆಯಲ್ಲಿ ನಾವು 4 ವರ್ಷ ಹೋರಾಟ ನಡೆಸಿರೋದು. ನಾವು ಲಾಸ್ಟ್ಗೆ ನಾವೇ ಸೋತ್ರಿ. ಏನ ಟ್ಯಾಬ್ಲೆಟ್ಸ್ ಏನೇನ ಇದ್ರೆ ಜನಸೇವೆ ಮಾಡೋದಿಕ್ಕೆ, ಇದ್ರಲ್ಲಿ ಮಾಡೋದಿಕ್ಕೆ, ಇಂಥವ್ರಿಗೆ ಸೇವೆ ಮಾಡೋದಿಕ್ಕೆ ನಮ್ಗೆ ತುಂಬಾ ಖುಷಿನೇ. ಅರ್ಥ ಆಯ್ತಾ? ಇದನ್ನೇನು ನಾವೇನು ರಾಜಕೀಯ ಇಟ್ಕೊಂಡು ನಾವೇನ್ ಮಾಡ್ತಾ ಇಲ್ಲ. 20 ವರ್ಷದಿಂದ ಯಾವ ರಾಜಕೀಯ ಇಲ್ಲ, ಯಾವುದೂ ಇಲ್ಲ. ಗೊತ್ತಾಯ್ತಾ? ಎಲ್ಲಿ ನಾವು ರಾಜಕೀಯಕ್ಕೆ ನಿಂತ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎನ್ನೂರಲ್ಲಿ ಈ ಎಲೆಕ್ಷನ್ ನಿಲ್ಲೋದಿಲ್ಲ, ಅವ್ರಿಗೆಲ್ಲ ಎಲೆಕ್ಷನ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಇಷ್ಟ ಇಲ್ಲ ಜನಸೇವೆ ಮಾಡೋದಕ್ಕೆ? ನೋಡಮ್ಮ, ಈಗ ನಿಮ್ಗೆ ಒಂದು ಪೆನ್ಷನ್ ಬೇಕು ಅಂತ ಹೇಳ್ತೀರಾ, ನಾನೇನ್ ಮಾಡ್ತೀನಿ, ಇಂದಮ್ಮ ಅದೇ 1000 ರೂಪಾಯಿ ತಗೊಳ್ರಿ, ಹೋಗ್ಬಿಟ್ಟು ಅಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಪೆನ್ಷನ್ ತಗೋ ಹೋಗ್ರಿ ಅಂತ ಹೇಳಿದ್ರೆ ನಿಮ್ಗೆ ಪೆನ್ಷನ್ ಸಿಗುತ್ತಾ? ಚಿಲ್ಲರೆ ಅಂಗಡಿಯಲ್ಲಿ ನಿಮ್ಗೊಂದು ಆಧಾರ್ ಕಾರ್ಡ್ ಬೇಕು, ಅಂಗಡಿಯಲ್ಲಿ ಸಿಗುತ್ತಾ? ಒಂದು ರೇಷನ್ ಕಾರ್ಡ್ ಬೇಕು, ಅಂಗಡಿಯಲ್ಲಿ ಸಿಗುತ್ತಾ? ಕಾಸು ಕೊಟ್ರೆ ಸಿಗುತ್ತಾ? ಅದೆಲ್ಲ ಕೊಡ್ಬೇಕಾಗಿರುವಂತದ್ದು ಯಾರು? ಸರ್ಕಾರ. ಇವಾಗ ಸರ್ಕಾರದಿಂದ ಮಾಡಿಸ್ಕೊಬೇಕಂದ್ರೆ ಏನಿರ್ಬೇಕು? ನಮ್ಮ ಹತ್ರ, ನನ್ನ ಹತ್ರ ಎಲ್ಲ ಇದೆ, ಅಧಿಕಾರ ಇಲ್ಲ. ಅಧಿಕಾರ ನನಗ್ ಬೇಡ. ಅರ್ಥ ಆಯ್ತಾ? ನಾನು ಸರಿ ಹೇಳಿದೆ, 1 ರೂಪಾಯಿ ತಿಂದ್ರೆ ನಾನು ಸಾರ್ವಜನಿಕರ ಪುತ್ರ ಅಂತ ಹೇಳ್ಬಿಟ್ಟು. ನಮ್ಗೆ ಸರ್ಕಾರ ಎಷ್ಟೇ ಕೊಡ್ಲಿ, ಅದ್ರ ಜೊತೆಗೆ ನಮ್ದು ಒಂದಿಷ್ಟು ಇರ್ಲಿ ಅಂತ ಹಾಕ್ತಿವಿ ನಾವು. ಇವಾಗ ನಿಮಗೆ ಕುಡಿಯೋ ನೀರ್ ಬೇಕಾ? ನನ್ನ ಹತ್ರ ಬೋರ್ ಇದೆ, ಲಾರಿ ಇದೆ, ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ಕಾಸು ಕೊಟ್ರೆ ರೇಷನ್ ಕಾರ್ಡ್ ಸಿಗುತ್ತಾ? ಕಾಸು ಕೊಟ್ರೆ ನಿಮ್ಗೆ ಪೆನ್ಷನ್ ಕಾರ್ಡ್ ಸಿಗುತ್ತಾ? ಆಧಾರ್ ಕಾರ್ಡ್ ಸಿಗುತ್ತಾ? ಇಲ್ಲಾಂದ್ರೆ ಸರ್ಕಾರದಿಂದ ಏನೇನ್ ಸವಲತ್ತುಗಳು ಬೇಕೋ ಅವೆಲ್ಲ ಸಿಗುತ್ತಾ? ಏನು ಸಿಗಲ್ಲ. ಇವೆಲ್ಲ ಬೇಕಿದ್ರೆ ನಾನ್ ಮಾಡಿಸ್ಬೇಕಾದ್ರೆ ನನ್ನ ಹತ್ರ ಏನಿರ್ಬೇಕು? ದುಡ್ಡು ಒಂದಿದ್ರೆ ಸಾಕಾಗಲ್ಲ. ಇದರಿಂದ ಏನು ನಡೆಯಲ್ಲ. ಇದ್ರ ಜೊತೆಯಲ್ಲಿ ಅಧಿಕಾರ ಇರ್ಬೇಕು.